ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 41ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಿ ಅಂತ ಭಾವಿಸ್ತೇನೆ. ಹಾಗಾದರೆ 42ನೇ ಅಧ್ಯಾಯವನ್ನು ಶುರು ಮಾಡೋಣ. ನಿನ್ನ ಸೊಸೆ ಸಾಕು ಮಾಡಿದ್ಲು ಸುಧಮ್ಮ. ಇಂಥದ್ದು ಬೇಕು ಅಂದರೆ ಇಂಥದ್ದೇ ಬೇಕು, ಚೂರು ರಾಜಿ ಆಗಲ್ಲ, ಸೇಮ್ ನಿನ್ನ ಥರಾನೇ ಎನ್ನುತ್ತಲೇ ಒಳ ಬಂದರು. ನವೀನ್ ಈ ಮಾತನ್ನು ಹೇಳಿದ್ದ. ಪರ್ಫೆಕ್ಟಾಗಿರಬೇಕು ಅಂದ ಯತಿ. ಚಿಕ್ಕಪ್ಪ ತಗೊಳ್ಳಿ, ಇಬ್ಬರು ರೇಷ್ಮೆ ಬಟ್ಟೆನೇ ಹಾಕ್ಕೋಬೇಕಂತೆ, ಆದರೆ ನೀವಲ್ಲ ಮದುವೆ ಗಂಡು, ನಿಮ್ಮ ಮಗ ಅನ್ನೋದನ್ನ ಮರಿಬಾರ್ದಂತೆ ಅಂದ ನವೀನ್ ಬಟ್ಟೆಗಳನ್ನು ಕೊಡುತ್ತಾ. ಮೊದಲನೇ ಲೈನು ಅವಳು ಹೇಳಿರೋದು, ಎರಡನೇ ಲೈನು ನಿಮ್ಮ ಮಗ ಸೇರಿಸಿರೋದು ಮಾವ ಅಂತ ಆವಾಗಲೇ ಹೇಳಾಯಿತು. ನನ್ನ ಸೊಸೆ ತತ್ತಾರೋ, ಈ ಕಡೆ ಮಾವ ಸೊಸೆ ಮಧ್ಯೆ ತಂದಾಕೋ ಕೆಲಸ ಮಾಡ್ತಿದ್ದೀಯಾ ರೇಗಿಸಿದರು ಸದಾನಂದರು. 3 ಜನಕ್ಕೂ ಒಂದೇ ಥರ ಯೂನಿಫಾರ್ಮ್ ಥರ ಸೀರೆ ಸೆಲೆಕ್ಟ್ ಮಾಡಿದ್ದಾಳೆ, ಕಲರ್ಸ್ ಚೇಂಜ್ ಅಷ್ಟೇ. ಬೀಗರು ಯಾರಂತ ಯಾರು ಹುಡುಕಾಡೋ ರಿಸ್ಕ್ ತೊಗೊಳ್ಳೋದು ಬೇಡ ಅಂತ ತಗೊಳ್ಳಿ ಅಂದ ನವೀನ್ ಸೀರೆಗಳನ್ನು ಕೊಡುತ್ತಾ. ದಿವ್ಯಾ, ಇದು ನಿನಗೆ. ಅಮ್ಮ, ನಾಳೆ ಅವರು ಫ್ರೆಂಡ್ಸ್ ಏನೋ ಆಚೆ ಹೋಗ್ತಾರಂತೆ, ದಿವ್ಯಾನೂ ಕಳಿಸ್ಬೇಕಂತೆ ಹೇಳಿದ್ಲು ನಿನ್ನ ಸೊಸೆ. ಅವಳಾಗಲೇ ಕಾಲ್ ಮಾಡಿ ಹೇಳಾಯಿತು, ಹೆಣ್ಮಕ್ಳದು ಇರುತ್ತಲ್ಲ ಮ್ಯಾಚಿಂಗು ಡಿಸೈನಿಂಗು ಅಂತ, ಅದಕ್ಕೆ ಹೋಗ್ತಾರಂತೆ, ಕಳಿಸೋ. ಕೇಳಿದಾಳೆ, ರವಿ ಜೊತೆ ಕಳಿಸ್ತೀನಿ ಬಿಡು ಅಂದರು ಸುಧಾ. ಸೆಲೆಕ್ಷನ್ ಎಲ್ಲ ಯಾರ್ದೋ ಅಂದರು ತಾರಾ ಸೀರೆಯ ಮೇಲೆ ಕೈಯಾಡಿಸಿ ನೋಡುತ್ತಾ. ಚೆನ್ನಾಗಿದ್ದಾವಲ್ವಾ ಅಕ್ಕ ಎನ್ನುತ್ತಾ. ಇದಾವಲ್ಲ 3 ಕೋತಿಗಳು, ಅವೇ ಮಾಡಿದ್ದು ಅಂದ ಯತಿ. ಮತ್ತು ನಿನ್ನೆ ಸೈಲೆಂಟಾಗಿ ಕೂತಿದ್ರು ಎಂದರು ಸುಧಾ. ಅವಳಿಗಿನ್ನೂ ಸಲಿಗೆ ಬೇಕು, ಏನಂದ್ಕೋತಾರೋ ಅನ್ನೋ ಹಿಂಜರಿಕೆ ಅಷ್ಟೇ, ಸರಿ ಹೋಗ್ತಾಳೆ ಬಿಡಿ ಅಂದ ಗೌಡರು. ಸುಧಾ, ಅಡುಗೆ ಆಗಿದ್ರೆ ತಟ್ಟೆ ಹಾಕು, ಊಟ ಕೇಳ್ರೋ, ಊಟ ಮಾಡಿ ಇಲ್ಲೇ ಮಲಗಿ, ಮನೆಗೇನು ಹೋಗಬೇಡಿ ಅಂದರು ಗೌಡರು. ಊಟ ಮುಗಿಸಿ ಎಲ್ಲರೂ ನಿದ್ರೆಗೆ ಜಾರಿದರೆ ನಿದ್ರೆ ಇಲ್ಲದೆ ಹೊರಳಾಡಿದ್ದು ಮಾತ್ರ ಅಲ್ಲೊಂದು ಇಲ್ಲೊಂದು ಜೀವ ಮಾತ್ರ. ಸೊಂಪಾಗಿ ನಿಶ್ಚಿಂತೆಯಿಂದ ನಿದ್ರೆ ಮಾಡುತ್ತಿದ್ದ ನಕ್ಷತ್ರ, ನವೀನ್ ಇಬ್ಬರನ್ನು ನೋಡಿ ಎರಡೂ ಕಡೆಯೂ ಏಕಕಾಲಕ್ಕೆ ಮಲಗು, ನಿಶ್ಚಿಂತೆಯಿಂದ ನಿದ್ದೆ ಮಾಡು, ಬಯಸಿದಂತೆ ಎಲ್ಲರ ಪ್ರೀತಿ ಸಿಗೋಕ್ಕೂ ಪಡ್ಕೊಂಡು ಬಂದಿರಬೇಕು, ಎಲ್ರಿಗೂ ಆ ಅದೃಷ್ಟ ಇರಲ್ಲ ಪ್ರೀತಿಯಿಂದ ತಲೆನೇವರಿಸಿದರು. ಅಲ್ಲಿ ಶರದಿ, ಇಲ್ಲಿ ಸತೀಶ್. ಲೈಫ್ ಹೇಗೆ ಬರುತ್ತೋ ಹಾಗೆ ಗಾಳಿ ಬಂದ ಕಡೆ ತೂರ್ಕೋತಾ ಇರಬೇಕು ಎನ್ನುವಂತೆ ನಿದ್ರಿಸುತ್ತಿದ್ದರು ಸ್ನೇಹ ಮತ್ತು ಯತೀಶ್. ನಿದಿರೇ ಬಾರದ ಇಬ್ಬರು ಮೊಬೈಲ್ ನೋಡಿ ಆನ್ಲೈನ್ ಗೋಚರವಾಗಿ ಮಾತು ಶುರು ಮಾಡಿದ್ದರು. ನೀರವ ರಾತ್ರಿಗಳೇ ಸರಿ ಮನಸ್ಸಿನ ಮಾತಿಗೆ ಧನಿಯಾಗಲು, ಮಾತಿಗಿಂತ ಪದಗಳೇ ಮೇಲು ಭಾವನೆಗಳ ವ್ಯಕ್ತಪಡಿಸಲು ಎನ್ನೋ ಹಾಗೆ. ಭಾವ ಬದುಕುಗಳ ಒಂದಷ್ಟು ವಿಶ್ಲೇಷಣೆ, ವಿಚಾರ ವಿನಿಮಯ ನಡೆಯಿತು, ಒಬ್ಬರು ಮತ್ತೊಬ್ಬರ ಅಭಿರುಚಿಗಳ ಅರಿತುಕೊಳ್ಳಲು ಅನುಕೂಲವಾಗುವಂತೆ. ವಿಚಾರ ವಿನಿಮಯ ಮಾಡಿಕೊಳ್ಳುತ್ತಲೇ ಇಬ್ಬರಿಗೂ ಅರ್ಥವಾಗಿದ್ದು ಇಬ್ಬರ ಅಭಿರುಚಿಗಳು ಒಂದೇ ಎಂದು. ಮನಸ್ಸಿನ ಭಾರ ಹಗುರಾದಂತೆ ಅನಿಸಿ ನಿದ್ರಾದೇವಿ ತನ್ನ ತೋಳು ಚಾಚಿದ್ದಳು. ಶರದಿಗೆ ಗುಡ್ ನೈಟ್ ಹೇಳಿ ಮೊಬೈಲ್ ಎತ್ತಿಟ್ಟು ಮಲಗಿದಳು. ಬದುಕು ಭಾವಗಳ ತಕ್ಕಡಿಯಲ್ಲಿ ಢೋಲಾಯಮಾನ ಬದುಕಿದು. ನಕ್ಷುಗೆ ಎಷ್ಟು ಈಸಿಯಾಗಿ ಹೇಳ್ತಿದ್ದು ಒಪ್ಕೋ ಅಂತ. ಒಬ್ರಿಗೆ ಮನಸ್ಸು ಕೊಟ್ಟು ಭಾವನೆಗಳು ಸುಖ ಸುಮ್ಮನೆ ಚಿಗುರಲ್ಲ, ಚಿಗುರಿದ ಭಾವನೆಗಳ ಬೆಳೆಸೋದು ಒಪ್ಪಿಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂದುಕೊಂಡರು ಇಬ್ಬರು. ಬರಬೇಕು ಮಧುಮಗ ಅಂದ ಶ್ರೀಧರ್ ಕಂಗ್ರಾಟ್ಸ್ ಮಗ ಎಂದು ಹಾರೈಸುತ್ತಾ. ಏನೋ ಮಗ, ಇಷ್ಟು ಅರ್ಜೆಂಟಾಗಿ ಎಂಗೇಜ್ ಆಗ್ತಿದೀಯಾ ಅಂದರು ಮತ್ತಷ್ಟು ಹುಡುಗರು. ಎನಿಹೌ ಕಂಗ್ರಾಟ್ಸ್ ಎಂದು ಹೇಳುತ್ತಾ. ಯಾವಾಗ ಮಗ ಮದುವೆ? ಬಸ್ನಲ್ಲಿ ನೋಡಿದ ಹುಡುಗಿನ ಹಸೆ ಮನೆವರೆಗೂ ಕರ್ಕೊಂಡು ಬಂದಿದ್ದೀಯಾ? ಗ್ರೇಟ್ ಮಗ. ನೀನು ಫಸ್ಟ್ ಟೈಮ್ ಬಸ್ನಲ್ಲಿ ನೋಡಿದಾಗ ಅಟ್ರಾಕ್ಷನ್ ಅಷ್ಟೇ ಅಂದ್ಕೊಂಡಿದ್ವಿ ಎಂದು ಕೇಳಿದ್ದರು. ಮದುವೆ ಇನ್ನೂ 3 ವರ್ಷ ಲೇಟು, ಅವಳು ಡಿಗ್ರಿ ಮುಗಿಬೇಕು, ಆಮೇಲೆ ಕರೆಸ್ಪಾಂಡೆನ್ಸಲ್ಲಿ ಏನಾದರೂ ಓದಿಸೋದು, ಸದ್ಯಕ್ಕೀಗ ನೆಕ್ಸ್ಟ್ ಮಂತ್ ಎಂಗೇಜ್ಮೆಂಟ್ ಅಷ್ಟೇ ಅಂದ ನವೀನ್. ಮದುವೆ ನೀವೇ ಲೇಟ್ ಮಾಡಿದ್ದ, ಮನೆಯವ್ರು ಲೇಟ್ ಮಾಡಿದ್ದ? ಯಾರೋ ಒಬ್ಬರು ಕೇಳಿದರು. ಓದಬೇಕು ಅಂದ್ಲು ಮಗ, ಅದಕ್ಕೆ ನಾನೇ ಏನೇನೋ ಹೇಳಿ ಒಪ್ಪಿಸ್ದೆ ನವೀನ್ ಹೇಳಿದ್ದ. ಪರವಾಗಿಲ್ವೋ, ಚೈಲ್ಡ್ ಈಗಲೇ ಏನು ಬೇಕೋ ಅದನ್ನೆಲ್ಲ ನಿನ್ನ ಮೂಲಕ ನಿರ್ವಹಿಸ್ಕೊತಾ ಇದ್ದಾಳೆ, ತಾನು ಸಿಕ್ಬೀಳದೆ ಇರೋ ಹಾಗೆ. ಆಗ ತಾನೇ ಎಂಟ್ರಿ ಆದ ಶ್ರೇಯ ಹೇಳಿದ್ದಳು. ನಾವೆಲ್ಲ ಸುಮ್ಮನೆ ಏಜಲ್ಲಿ ದೊಡ್ಡವರಷ್ಟೇ, ಪಡ್ಕೊಳ್ಳೋದೆಲ್ಲ ಬರಲ್ಲ. ಬರ್ನಿಂಗ್ ಆಗ್ತಿದ್ರೆ ಹೇಳೆ, ಕೂಲ್ ಮಾಡೋಣ ಬೇಕಾದರೆ. ಅದನ್ನು ಬಿಟ್ಟು ನಕ್ಷತ್ರ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಎಲ್ರಿಗಿಂತ ಮೊದಲು ಶ್ರೀಧರ್ ಬಾಯಿ ಜೋರು ಮಾಡಿದ್ದ. ನೀನು ಯಾಕೋ ಇಷ್ಟು ರೇಗ್ತಿದೀಯಾ, ನಿಂಗೂ ಬರ್ನಿಂಗಾ ಸವಾಲೆಸೆದಳು. ಕೆಲವೊಂದನ್ನು ಪಡ್ಕೊಳ್ಳೋದಕ್ಕೆ ಯೋಗ್ಯತೆ ಇರಬೇಕು, ಅದು ಎಲ್ರಿಗೂ ಇರಲ್ಲ ಅಂದ ಶ್ರೀಧರ್. ಹುಡುಗ ಹುಡುಗಿ ಮಾತ್ರ ಇಷ್ಟಪಟ್ಟು ಬೈಕಲ್ಲಿ ಬೆನ್ನಿಗಂಟ್ಕೊಂಡು ಸುತ್ತಾಡೋದು ಯಾರು ಬೇಕಾದರೂ ಮಾಡ್ಬೋದು. ಗೌಡ್ರಂಥ ಫ್ಯಾಮಿಲಿನಲ್ಲಿ ಎಲ್ರಿಗೂ ಇಷ್ಟ ಆಗೋದು ಸುಲಭದ ವಿಷಯ ಅಲ್ಲ. ಈ ವಿಷಯದಲ್ಲಿ ನಕ್ಷು ಬಗ್ಗೆ ನನಗೆ ಹೆಮ್ಮೆ ಇದೆ. ನಾನು ಅವಳ ಅಣ್ಣ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ಅಂದ ಸತಿ. ಏನ್ರೋ ಬರೀ ನೀವೇ ಮಾತಾಡ್ತಿದ್ದೀರಾ, ಮದುವೆ ಗಂಡು ಮಾತಾಡ್ತಾನೇ ಇಲ್ಲ ಬೇಕಂತಲೇ ಕೆಣಕಿದಳು ಶ್ರೇಯ.
ನವೀನ್ ಎಂಗೇಜ್ ಫೋಟೋ ನೋಡಿದ ಮೇಲೆ ಹುಡುಗಿಯರೆಲ್ಲ ರೇಗಿಸಿದ್ದರು. ಸ್ವಲ್ಪ ಕ್ಲೋಸ್ ಇದ್ದ ಅಂತ ನಿನ್ನವನೇ ಅನ್ನೋ ಥರ ಆಡ್ತಿದ್ದೆ, ಅವ್ನು ನೋಡಿದ್ರೆ ಜಸ್ಟ್ ಫ್ರೆಂಡ್ ಅಂದ್ಕೊಂಡಿದ್ದಾನಲ್ಲೇ. ಏನು ಮಾತಾಡ್ತಾರೆ ನಿನ್ನ ಜೊತೆ ಹೇಳು? ಇಷ್ಟು ದಿನ ಒಬ್ಳು ಫ್ರೆಂಡಾಗಿ ಟ್ರೀಟ್ ಮಾಡ್ತಿದ್ದೆ, ಇನ್ನು ಮುಂದೆ ಛೇ ಇದೇನಾ ನಿನ್ನ ಕಲ್ಚರ್? ಏನು ಅಂದ್ಕೊಂಡಿದ್ಯಾ ಅವಳನ್ನು? ಅವಳು ಚೈಲ್ಡು, ಚಿಕ್ಕವಳೇ ಆಗಿರಬಹುದು, ಬಟ್ ಅವಳಿಗೂ ರೆಸ್ಪೆಕ್ಟ್ ಇದೆ. ನಕ್ಷತ್ರ ಬರೀ ನವೀನನ ಹೆಂಡತಿ ಮಾತ್ರ ಅಲ್ಲ, ಶಿವರಾಮೇಗೌಡರ ಮನೆ ಸೊಸೆ. ಗೌಡರ ಗತ್ತು ಘನತೆ ಗೌರವ ಗೊತ್ತಿಲ್ಲ ಅಂದರೆ ಹೋಗಿ ಯಾರ ಹತ್ರನಾದರೂ ಕೇಳಿ ತಿಳ್ಕೊ. ಬನ್ರೋ ಹೋಗೋಣ. ಮತ್ತಲ್ಲಿ ನಿಲ್ಲದೆ ನಡೆದ ನವೀನ್. ಇಷ್ಟು ದಿನ ಲವ್ ಮಾಡ್ತಿದ್ದ, ಇನ್ನವನು ಹೆಂಡತಿ ಹಾಕೋಳು ಅಂತ ಲೀಗಲಿ ಫಿಕ್ಸ್ ಆಗಿದೆ. ಈಗ ಅಂದರೆ ಬಿಡ್ತಾನಾ? ನೆಕ್ಸ್ಟ್ ಮಂತ್ ಎಂಗೇಜ್ಮೆಂಟ್, ಕರೆದ್ರೆ ಬರೋದು ಕಲಿ, ಸುಮ್ಮನೆ ಇರೋ ಫ್ರೆಂಡ್ಶಿಪ್ನು ಕಳ್ಕೋಬೇಡ ಎಂದೇಳಿ ಮಧು ಅಲ್ಲಿಂದ ಕಾಲ್ಕಿತ್ತ. ಲಂಚ್ ಟೈಮಲ್ಲಿ ಊಟ ಮುಗಿಸಿ ಕೂತಿದ್ದ ನವೀನ್ನ ನೋಡಿ ಶ್ರೀಧರ್, ಮಗ ಹೊಸ್ದಾಗಿ ಮದುವೆ ಆಗಿ ಹೆಂಡ್ತಿನ ಮನೇಲಿ ಬಿಟ್ಟು ಬಂದಿರೋ ಹಾಗೆ ಫೀಲ್ ಆಗ್ತಿದೆ ಅಲ್ವಾ ಅಂತ ಕೇಳಿದ. ಅದನ್ನು ಯಾಕೆ ಕೇಳ್ತೀಯ ಮಗ? ಇರೋ 24 ಗಂಟೆ ಟೈಮ್ ಸಾಕಾಗ್ತಿಲ್ಲ. ಅಟ್ಲೀಸ್ಟ್ ನಾನು ಎಕ್ಸಾಮ್ಸ್ ಮುಗಿದ್ಮೇಲೆ ಫಿಕ್ಸ್ ಆಗಿದ್ರೆ ಎಷ್ಟೋ ಫ್ರೀ ಇರ್ತಿದ್ದೆ ಅಂತ ಹೇಳಿದ್ದ. ಹೌದು ಮಗ, ಯಾಕಿಷ್ಟು ಅರ್ಜೆಂಟಾಗಿ ಫಿಕ್ಸ್ ಮಾಡಿಸಿದ್ರು? ತಮ್ಮದೇ ವರಪ್ರಸಾದ ಲವ್ ಗುರುಗಳೇ ಯತಿ ನಾಟಕೀಯವಾಗಿ ಹೇಳಿದ. ನಂದಾ? ನಾನೇನೋ ಮಾಡಿದೆ ಎಂದ ಶ್ರೀಧರ್. ಕೃಷ್ಣಗಿರಿಗೆ ಏನೂ ತೊಂದರೆ ಇಲ್ಲ ಅಂತ ಹೇಳಿದ್ರಲ್ಲ, ಅದೇ ವಿಷಯ ಮನೇಲಿ ಗೊತ್ತಾಗಿ ಇಷ್ಟು ಬೇಗ ಎಂಗೇಜ್ಮೆಂಟ್ ಮಾಡ್ತಿರೋದು ಅವರಲ್ಲೊಬ್ಬರು ಹೇಳಿದರು. ಬಿಡ್ರೋ, ಅಲ್ಲಿ ಹೊರಗಿನವರಿಂದ ಏನೂ ಸಮಸ್ಯೆ ಆಗಲಿಲ್ಲ, ಆಗಿದ್ದು ಮನೆಯವರಿಂದಾನೆ. ಆದರೂ ಏನೂ ಮಾತಾಡಬಾರ್ದು ಅಂತ ನಿಮ್ಮ ತಂಗಿನೇ ನನ್ನ ಬಾಯಿ ಮುಚ್ಚಿದ್ದಾಳೆ. ಇವನು ಹಳೆ ಕ್ಯಾಸೆಟ್ ಓಪನ್ ಮಾಡ್ತಿದ್ದಾನೆ. ಮತ್ತೆ ಗದರಿದ ನವೀನ್. ಆಗಿದ್ದೆಲ್ಲ ಒಳ್ಳೆಯದಕ್ಕಷ್ಟೇ. ನವಿ, ಆಲ್ರೆಡಿ ಓದಿದೀಯಾ, ನಿನಗೆ ಎಕ್ಸಾಮ್ಸ್ ಅಂತ ರಿಸ್ಕ್ ಏನಿಲ್ಲ, ಎಲ್ರಿಗೂ ಗೊತ್ತು. ಪ್ರಾಕ್ಟೀಸ್ ಶುರು ಮಾಡೋದೇ ಆದರೆ ನಕ್ಷು ವಯಸ್ಸಿಗೆ ಮೀರಿದ ಜವಾಬ್ದಾರಿ ಹೊರಬೇಕಾಗಿದೆ ಕಣೋ, ಸತಿ ತಂಗಿಯನ್ನು ನೆನೆಸಿಕೊಳ್ಳುತ್ತಾ ಹೇಳಿದ. ಇನ್ನೂ 3 ವರ್ಷ ಟೈಮ್ ಇದೆಯಲ್ಲ ಬಿಡ್ರೋ, ಶ್ರೀಧರ್ ಹೇಳಿದ್ದ. ಇಲ್ವೋ, ಮದುವೆ ಅಷ್ಟೇ 3 ವರ್ಷ ಮುಂದಕ್ಕೆ ಹೋಗಿರೋದು. ಚುಕ್ಕಿಗೆ ಆಗಲೇ ಗೌಡ್ರ ಮನೆ ಸೊಸೆ ಪಟ್ಟದ ಜವಾಬ್ದಾರಿಗಳು ಶುರು ಆಗಿದ್ದಾವೆ. ಅಮ್ಮ ನೈಟ್ ಹೇಳ್ತಿದ್ರು, ಬೇಗ ಫೋಟೋ ಶೂಟ್ ಮುಗಿಸ್ಕೊಂಡು ಬನ್ನಿ, ಮನೆ ದೇವ್ರಿಗೆ ಪೂಜೆ ಕರ್ಕೊಂಡು ಹೋಗಬೇಕು, ನಕ್ಷತ್ರ ಹತ್ರ ಮಾಡಿಸೋ ಪೂಜೆಗಳಿದ್ದಾವೆ, ಅದಾದಮೇಲೆ ಅವಳು ಮನೆಯಿಂದ ಆಚೆ ಹೋಗೋ ಆಗಿಲ್ಲ ಅಂತ ಏನೇನೋ ಶಾಸ್ತ್ರಗಳೆಲ್ಲ ಹೇಳ್ತಿದ್ರು. ಅದೇ ಹೇಗೆ ಪೂಜೆಗಳನ್ನು ಮಾಡ್ತಾಳೋ ಏನೋ. ಏನು ಎಡವಟ್ಟಾಗದೇ ಇದ್ದರೆ ಸಾಕು. ಎಲ್ಲರೂ ಅವಳ ಮೇಲೆ ತುಂಬ ಹೋಪ್ಸ್ ಇಟ್ಕೊಂಡಿದ್ದಾರೆ. ನವೀನ್ ಚಿಂತಿತನಾದ. ವಾತಾವರಣ ತಿಳಿಯಾಗಿಸಲೆಂಬಂತೆ, ಮಗ ಫೋಟೋಶೂಟ್ಗೆ ಯಾವ ಕಡೆ ಹೋಗ್ತಿದ್ದೀರೋ, ಪ್ಲ್ಯಾನ್ ಆಯಿತಾ ಅಂತ ಶ್ರೀಧರ್ ಕೇಳಿದ್ದ. ಪ್ಲೇಸ್ ಇನ್ನೂ ಡಿಸೈಡ್ ಆಗಿಲ್ಲ, ಕಾಸ್ಟ್ಯೂಮ್ಸ್ ರೆಡಿ ಇದ್ದಾವೆ, ಸಿಂಪಲ್ಲಾಗಿ ಅಷ್ಟೇ ಮಗ, ಅದು ಜೀವನ್ ಇಷ್ಟಪಟ್ಟ ಅಂತ. ನಮಗೂ ಒಂದು ಔಟಿಂಗ್ ಆಗುತ್ತೆ, ಬಾ ಮಗ ಹೋಗಿ ಬರೋಣ. ಕಾರಲ್ಲಿ ಮಾತ್ರ ಜಾಗ ಇಲ್ಲ, ಬರೋದಾದರೆ ಬೈಕ್ನಲ್ಲಿ ಬಾ, ಈಗಲೇ ಹೇಳ್ತಿದ್ದೀನಿ ಆಹ್ವಾನಿಸಿದ್ದ ನವೀನ್. ಶಿವಪೂಜೆಯಲ್ಲಿ ಕರಡಿ ಮರಿತರ ನಾನು ಯಾಕೆ, ಹೋಗ್ಬಾ ಅಂದ ಶ್ರೀಧರ್. ಏನು ನಾವಿಬ್ಬರೇ ಹೋಗ್ತಿದ್ದೀವಾ? ನಾವಿಬ್ಬರೇ ಹೋಗುವಾಗ ನೀನು ಬರ್ತೀರಾ ಅಂದರೂ ನಾನು ಕರ್ಕೊಂಡು ಹೋಗಲ್ಲ. ನಾನು, ಸತಿ, ಯತಿ, ಚುಕ್ಕಿ, ಶರದಿ, ಸ್ನೇಹ 6 ಜನ ಅಷ್ಟೇ ರೆಡಿ ಇರೋದು, ನೀನು ಬಾ ಅಂತ ಕರೆದಿದ್ದ. ಫೋಟೋಗ್ರಾಫರ್ ಯಾರೋ ಅಂದಿದ್ದಕ್ಕೆ, ಇದಾನಲ್ಲ ಯತಿ, ಅವನಿಗಿನ್ನ ಫೋಟೋಗ್ರಾಫರ್ ಬೇಕಾ ಅಂತ ಸತಿ. ಮಗ ಮಾಡಿಸೋದೇ ಮಾಡಿಸ್ತಿದ್ಯಾ, ನನ್ನ ಫ್ರೆಂಡ್ ಲೋಕಿ ಅಂತ ಸ್ಟುಡಿಯೋದವನಿದ್ದಾನೆ, ಕರ್ಕೊಂಡು ಬರ್ತೀನಿ ಬಿಡು. ಫೋಟೋಸ್ ಇದ್ದಾಗ ಮಾತ್ರ ನಿಮ್ಮ ಜೊತೆ, ಅದು ಬಿಟ್ಟರೆ ನಾವು ಬೇರೆ ಕಡೆ, ನೀವು ಬೇರೆ ಕಡೆ, ಓಕೆನಾ? ಬೈಕಲ್ಲೇ ಬರ್ತೀವಿ, ಶ್ರೀಧರ್ ಹೇಳಿದ. ಡೀಲ್ ಮಗ, ಸಂಜೆ ಹೋಗಿ ಮಾತಾಡ್ಸ್ಕೊಂಡು ಬರೋಣ. ಹಾಗಾದರೆ ಲೊಕೇಶನ್ ಬಗ್ಗೆ ಡಿಸೈಡ್ ಆದರೆ ಸ್ಟೇಯಿಂಗಿಗೆ ಅರೇಂಜ್ ಆಗಬೇಕಲ್ಲ. ಹಾಗೆ ಮಾಡು ಮಗ, ಬಾಯ್ ಅಂತ ಹೇಳಿದ್ದ. ಡ್ರೈವರ್ ರವಿ ಜೊತೆ ದಿವ್ಯಾ ಅಷ್ಟೇ ಅಲ್ಲದೆ ತಾರಾ ಕೂಡ ಬಂದಿದ್ರು. ತಾರಾ ಬಂದಿದ್ದು ಎಲ್ಲರಿಗೂ ಖುಷಿ ಕೊಟ್ಟಿತ್ತು. ಅಮ್ಮ, ನೀವು ಬರೋದು ಹೇಳಲೇ ಇಲ್ಲ ಅಂದಳು ನಕ್ಷತ್ರ ಕಾಲಿಗೆರಗುತ್ತಾ. ಬರೀ ಹೆಣ್ಮಕ್ಳೇ ಹೋಗ್ತಿದ್ದೀರಲ್ಲ, ಅಲ್ಲದೆ ಸೊಸೆ ನನಗೆ ಫ್ರೀಯಾಗಿ ಸಿಕ್ಕೇ ಇಲ್ಲ. ಸೊಸೆ ಜೊತೆ ಸುತ್ತಾಡಬೇಕು ಅಂತ ಅನ್ನಿಸ್ತು, ನಿಮ್ಮ ಮಾವನ ಕೇಳಿದೆ ಹೋಗ್ಬರಲ್ಲ ಅಂತ, ಹೋಗ್ಬಾ ಅಂದರು, ಬಂದುಬಿಟ್ಟೆ ಅಂದರು ತಾರಾ. ನೀವು ಬಂದಿದ್ದಂತೂ ತುಂಬ ಖುಷಿ ಆಯಿತು, ಬನ್ನಿ ತಿಂಡಿ ಮಾಡಿ ಅಂದರು ಪೂರ್ಣಿಮಾ. ಇಲ್ಲ, ಬರಬೇಕು ಅಂತಾನೆ ಬೇಗ ತಿಂಡಿ ಮುಗಿಸಿ ಹೊರಟ್ವಿ, ತಾರಾ ಹೇಳಿದರು. ಏನು ಮಾಡ್ತಿದ್ರು ಮನೆಯಲ್ಲಿ ಎಲ್ಲರೂ? ಸುಧಾವ್ರೂ ಕರ್ಕೊಂಡು ಬರೋದಲ್ವಾ ಅಂದರು ಪೂರ್ಣಿಮಾ. ಅಕ್ಕ ನಾನು ಇಬ್ಬರು ಮನೇಲಿಲ್ಲ ಅಂದರೆ ನಡೆಯಲ್ಲ, ಅಕ್ಕ ನೀನೇ ಹೋಗ್ಬಾ ಅಂತ ಅಂದರು. ಭಾವ ಅಡಿಕೆ ಸುಳಿಯೋರು ಬಂದಿದ್ರು ಅಂತ ಹೋಗಿದ್ರು, ಇನ್ನಿವರು ಮನೆಯಲ್ಲೇ ಇದ್ದರು, ಯಾರೋ ಬರೋರಿದ್ದಾರೆ ಅಂತ. ನವೀನ್ ಕಾಲೇಜ್ಗೆ ಹೋದ, ಅರುಣ್ಣು ಟ್ಯೂಷನ್ನು, ಸಂಜಯ್ ಕರಣ್ ಮನೆಯಲ್ಲೇ ಇದ್ದರು. ಅಣ್ಣ ಜೀವನ್ ಎಲ್ಲಿ ಕಾಣಿಸ್ತಿಲ್ಲ ತಾರಾ ಕೇಳಿದರು. ಜೀವನ್ ಅಡ್ಮಿಷನ್ ಇತ್ತು, ಅದಕ್ಕೆ ಹೋಗಿದ್ದಾರಿಬ್ಬರು. ಏನಿನ್ನೂ ಹೊರಟೇ ಇಲ್ಲ 3 ಜನನೂ ಅಂದರು. ತಾರಾ ಅವರೇ, ನೀವು ಹೆಣ್ಮಕ್ಳಿರ್ಬೇಕಾಗಿತ್ತು ಅಂತೀರ, ನನಗೆ ಯಾಕಾದರೂ ಈ ಹೆಣ್ಮಕ್ಳಿದಾವಪ್ಪ ಅನಿಸ್ತಿದೆ. ಬೆಳಗ್ಗೆ ಎದ್ದಾಗಿಂದ ಕಾಫಿ ಕುಡಿದು ಕೂತಿರೋದು, ಇನ್ನೂ ಮುಗ್ದಿಲ್ಲ. ಇವತ್ತು ಟೌನಿಗೆ ಸ್ಟಿಚಿಂಗಿಗೆ ತಗೊಂಡು ಹೋಗಬೇಕಾಗಿರೋದಕ್ಕೆ ಡಿಸೈನ್ ಸೆಲೆಕ್ಷನ್. ನೀವು ಏನಕ್ಕೆ ಕರೀದೇ ಬಿಟ್ಟು ನೋಡಿ, 24 ಗಂಟೆನೂ ಮಾತಾಡ್ತಾನೇ ಇರ್ತಾರೆ, ಊಟ ನಿದ್ರೆ ನೀರು ಏನೂ ಕೇಳಲ್ಲ ಆರೋಪಿಸಿದರು ಪೂರ್ಣಿಮಾ. ನಾನೇನು ಅಷ್ಟೊಂದು ಮಾತಾಡಲ್ಲ ಆಂಟಿ, ನಿಮ್ಮ ಸೊಸೆನೇ ಜಾಸ್ತಿ ಮಾತಾಡೋದು, ಅಮಾಯಕಳಂತೆ ನಟಿಸುತ್ತಾ ಹೇಳಿದಳು ಸ್ನೇಹ. ಅಬ್ಬಬ್ಬಬ್ಬೋ, ಬಾರೆ, ಅವಳು ಮಲಗಿದ್ರು ಎಬ್ಸಿ ಮಾತಾಡಿಸ್ತಾಳೆ, ಜಾಸ್ತಿ ಮಾತಾಡಲ್ವಂತೆ ಅಂದಳು ಶರದಿ.
ನಾವು ಮಲಗಬೇಕಂತಲೇ ಲೈಟ್ ಆಫ್ ಮಾಡಿದ್ವಿ ಆಂಟಿ, ಅಷ್ಟರಲ್ಲಿ ನಿಮ್ಮ ಮಗನೇ ಕಾಲ್ ಮಾಡಿದ್ದು ಮತ್ತೆ ಆರೋಪಿಸಿದಳು ಸ್ನೇಹ. ಪಾಪ ಬ್ರೋ, ನೈಟ್ ಕಾಲ್ ಮಾಡಲೇ ಇಲ್ಲ, ಅವ್ರ ಮೇಲೆ ಆಗ್ತಿದ್ದಾಳೆ. ಯಾರನ್ನೂ ನಂಬೇಡಿತಾರಾ, ನೀವು ಒಬ್ರಿಗಿಂತ ಒಬ್ಬರು ಹೆಚ್ಚಿನ ಛತ್ರಿಗಳೇ ಅಂತ ಅಂದರು ಪೂರ್ಣಿಮಾ. ಆಯ್ತಾಯ್ತು, ಹೊರಗಡೆ ಬೇಗ ಹೊರಡಿ ಬೇಗ ಅಂದರು ತಾರಾ. ನೀವಿಷ್ಟು ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ಅವರು. ಬಾ ದಿವ್ಯಾ, ರೂಮ್ಗೆ ಹೋಗೋಣ ಎನ್ನುತ್ತಾ ಕರೆದುಕೊಂಡು ಹೋದಳು ನಕ್ಷತ್ರ. ಆ ದಿನ ಪೂರ್ತಿ ತಾರಾ ಎಲ್ಲರ ಜೊತೆ ಸ್ನೇಹಿತೆಯಂತೆ ಇದ್ದರು. ನಕ್ಷತ್ರಳಿಗೂ ಕೂಡ ಮನಸ್ಸಿನ ದುಗುಡ ಒಂದಷ್ಟು ಕಡಿಮೆ ಆಗಿತ್ತು. ನಕ್ಷತ್ರ, ಶರದಿ, ಸ್ನೇಹಾರನ್ನು ಮತ್ತೆ ಮನೆಗೆ ಡ್ರಾಪ್ ಮಾಡಿ ಹಿಂದಿರುಗಿದರು. ನವೀನ್ ಸ್ಟಡೀಸ್ನಲ್ಲಿ ಬ್ಯುಸಿಯಾಗಿದ್ದ. ಫ್ರೀ ಸಿಕ್ಕಾಗ ನಕ್ಷತ್ರಳ ಜೊತೆ ಹರಟುವುದು, ರೇಗಿಸುವುದು, ಮಾತಾಡುತ್ತಿದ್ದ. ಹಿಂದೊಮ್ಮೆ ಅವಳೇ ಬಯಸಿದ ಹಾಗೆ. ನಡುವೆ ಬಿಡುವು ಮಾಡಿಕೊಂಡು ಶರದಿ ಸ್ನೇಹಾರ ಮನೆಗೆ ಹೋಗಿ ಸ್ನೇಹ ತಂದೆಯನ್ನು ನೋಡಿಕೊಳ್ಳೋದಕ್ಕೆ ಹೋಮ್ ನರ್ಸ್ ಒಬ್ಬರನ್ನು ಅರೇಂಜ್ ಮಾಡಿದ್ದ. ಗೌಡರ ಮನೆಯವರು ಆಗಾಗ ನಕ್ಷತ್ರಳನ್ನು ಮಾತನಾಡಿಸುತ್ತಾ ಅವಳಿಗಿದ್ದ ದುಗುಡವನ್ನು ಕೂಡ ಕಡಿಮೆ ಮಾಡಿದರು. ನವೀನ್ ಕೂಡ ಬ್ಯುಸಿಯಾಗಿದ್ದ. ಫೋನ್ನಲ್ಲಿ ಹರಟುತ್ತಿದ್ದನೇ ವಿನಃ ಮುಖತಃ ಸಹ ಸಿಗ್ತಾ ಇರಲಿಲ್ಲ. ಫೋಟೋಶೂಟ್ ಹೋಗೋದಕ್ಕೆ 2 ದಿನ ಮುಂಚೆ ಊಟ ಮುಗಿಸಿ ಮನೆಯವರೆಲ್ಲರೂ ಸಿಹಿನಿದ್ರೆಯಲ್ಲಿದ್ದರು. ಬಾತ್ರೂಮಿಗೆ ಹೊಂದಿಕೊಂಡಿದ್ದ ನಕ್ಷತ್ರಳ ರೂಮಿನ ಬಾಗಿಲನ್ನು ಯಾರೋ ಬಡಿದ ಸದ್ದಾಯಿತು. ನಿದ್ರೆಯಲ್ಲಿದ್ದವಳು ಬೆಚ್ಚಿದವಳಂತೆ ಎದ್ದು ಕುಳಿತಳು. ಮುಂದೇನಾಯಿತು ತಿಳ್ಕೊಳ್ಬೇಕು ಅಂತಂದರೆ ಮುಂದಿನ ಸಂಚಿಕೆಗಾಗಿ ಕಾಯ್ತಾ ಇರಿ. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.